ಬೇಕಿಂಗ್ ಪೌಡರ್. ಸೊ ಇದು ಸಾಲ್ಟ್ದು NaCl ಅಥವಾ ಕಾಮನ್ ಸಾಲ್ಟಿಂದ ಆದಂಥದ್ದಲ್ಲ, ಬಟ್ NaCl ಬಂದಂಥ ಬೈ ಪ್ರಾಡಕ್ಟಿಂದ ಬಂದಂತಹ ಬೈ ಪ್ರಾಡಕ್ಟ್ ಇದು. ಓಕೆ, ಸೊ ಅದಕ್ಕೋಸ್ಕರ ಇದು ನಾಲೆಜ್ ಇರಲಿ, ಬೇಕಾಗುತ್ತೆ. ನಾಲೆಜ್ ಯಾರನ್ನೂ ಹಾರ್ ಮಾಡಲ್ಲ. ಓಕೆ, ಇದು ಇಟ್ಸ್ ಆಲ್ಸೋ ನೆಸೆಸರಿ ಫಾರ್ ಯು. ನಿಮ್ಮ ಬುಕ್ಕಲ್ಲಿದೆ ನೋಡಿ. ಬೇಕಿಂಗ್ ಪೌಡರ್ ಅಂದ್ರೇನು? ಇಟ್ಸ್ ಅ ಸೋಡಿಯಂ ಸಾಲ್ಟ್ ಆಫ್ ಆ್ಯಸಿಡ್. ರಿಮೆಂಬರ್ ದ್ಯಾಟ್. ಇದಕ್ಕೆ ಇದೇ ಆದಂತಹ ಕೆಮಿಕಲ್ ಫಾರ್ಮುಲಾ ಇಟ್ಟಿಲ್ಲ ಅವರು. ದೇ ಹ್ಯಾವ್ ಟೋಲ್ಡ್ ಯು ಇಟ್ಸ್ ಅ ಸೋಡಿಯಂ ಸಾಲ್ಟ್ ಆಫ್ ಆನ್ ಆ್ಯಸಿಡ್. ಯಾವುದೋ ಒಂದು ಸೋಡಿಯಂ ಸಾಲ್ಟ್ ಇದು ಅಷ್ಟೇ. ಇಟ್ ಈಸ್ ಪ್ರಿಪೇರ್ಡ್ ಬೈ ದ ಮಿಕ್ಸ್ಚರ್ ಆಫ್ ಬೇಕಿಂಗ್ ಸೋಡಾ ಆ್ಯಂಡ್ ಮೈಲ್ಡ್ ಎಡಿಬಲ್ ಆ್ಯಸಿಡ್ ಸಚ್ ಆಸ್ ಟಾರ್ಟಾರಿಕ್ ಆ್ಯಸಿಡ್. ಓಕೆ, ಹೆಂಗೆ ಪ್ರಿಪೇರ್ ಮನೇಲಿ ಮಾಡ್ಬೋದು, ಬಟ್ ಇದು ಆಗಲ್ಲ, ಲಾಜಿಕಲಿ ಆಗಲ್ಲ, ಬಟ್ ಹೇಳ್ತೀನಿ ಅಷ್ಟೇ. ಬೇಕಿಂಗ್ ಪೌಡರ್ ಏನಿದು? ಇಟ್ಸ್ ಅ ಸೋಡಿಯಂ ಸಾಲ್ಟ್ ಆಫ್ ಆ್ಯಸಿಡ್. ನೆಕ್ಸ್ಟ್, ಪ್ರಿಪೇರ್ಡ್ ಬೈ ಮಿಕ್ಸ್ಚರ್ ಆಫ್ ಬೇಕಿಂಗ್ ಸೋಡಾ. ಈಗ ಆಲ್ರೆಡಿ ನಮ್ಮ ಹತ್ರ ಬೇಕಿಂಗ್ ಸೋಡಾ ಇದೆ, ಮನೇಲಿ ಸಿಗುತ್ತೆ, ತಿನ್ನೋ ಸೋಡಾ. ಸೊ ಬೇಕಿಂಗ್ ಸೋಡಾನ ಮಿಕ್ಸ್ ವಿತ್ ವಾಟ್ ಮೈಲ್ಡ್ ಎಡಿಬಲ್ ಆ್ಯಸಿಡ್ ಸಚ್ ಆಸ್ ಟಾರ್ಟಾರಿಕ್ ಆ್ಯಸಿಡ್. ಈ ಟಾರ್ಟಾರಿಕ್ ಆ್ಯಸಿಡ್ ಎಲ್ಲಿ ಸಿಗುತ್ತೆ? ಅದು ಮನೇಲಿ ಸಿಗುತ್ತೆ. ಮನೇಲಿ ಹುಣಸೆ ಹಣ್ಣಿದೆಯಾ? ಸೊ ಹುಣಸೆ ಹಣ್ಣಲ್ಲಿ ಏನಿರುತ್ತೆ? ದೇರ್ ಇಸ್ ಅ ಟಾರ್ಟಾರಿಕ್ ಆ್ಯಸಿಡ್. ಸೊ ಬೇಕಿಂಗ್ ಸೋಡಾ ಮತ್ತು ಟಾರ್ಟಾರಿಕ್ ಆ್ಯಸಿಡ್, ಲೈಕ್ ಹುಣಸೆ ಹಣ್ಣನ್ನ ಮಿಕ್ಸ್ ಮಾಡಿದ್ರೆ ನಿಮ್ಗೇನು ಸಿಗುತ್ತೆ? ಬೇಕಿಂಗ್ ಪೌಡರ್ ಸಿಗುತ್ತೆ. ಹಾಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡಿ. ಆ್ಯಸಿಡ್ ಸಿಗ್ಬೇಕು ನಮಗೆ ಅದರಲ್ಲಿ. ಆ್ಯಸಿಡಿಂದ ನಾವು ಬೇಕಿಂಗ್ ಪೌಡರ್ನ ಪ್ರಿಪೇರ್ ಮಾಡಬಹುದು. ಹಾಗಾದರೆ ನಮಗಿಲ್ಲಿ ಟಾರ್ಟಾರಿಕ್ ಆ್ಯಸಿಡ್ದು ಕೆಮಿಕಲ್ ಫಾರ್ಮುಲಾ ಗೊತ್ತಿಲ್ಲ. ಓಕೆ, ಏನು ಮಾಡ್ತಿದ್ದೀವಿ ನಾವು ಇಲ್ಲಿ? ಬೇಕಿಂಗ್ ಸೋಡಾನ ಟಾರ್ಟಾರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಅದರಿಂದ ನಮಗೊಂದು ಸಾಲ್ಟ್ ಸಿಗ್ತಾ ಇದೆ. ಆ ಸಾಲ್ಟೇ ಬೇಕಿಂಗ್ ಪೌಡರ್. ರಿಮೆಂಬರ್ ಇಟ್. ಓಕೆ, ನೋಡಿ ಕೆಮಿಕಲ್ ರಿಯಾಕ್ಷನ್ ನೋಡಿ. NaHCO3, ದಟ್ ಈಸ್ ವಾಟ್? ಬೇಕಿಂಗ್ ಸೋಡಾ. H+ ಅಂದಿದ್ದಾರೆ. ಏನಕ್ಕೆ H+ ಅಷ್ಟು ಅಂದಿದ್ದಾರೆ ಅವರು? ಬಿಕಾಸ್ ಇಲ್ಲಿ ಟಾರ್ಟಾರಿಕ್ ಆ್ಯಸಿಡ್ದು ಫಾರ್ಮುಲಾ ಬರೆಯೋದು ನೆಸೆಸಿಟಿ ಇಲ್ಲ. ಬಟ್ ಟಾರ್ಟಾರಿಕ್ ಆ್ಯಸಿಡ್ ಇಟ್ ಈಸ್ ಆ್ಯಸಿಡ್. ಇಟ್ ಕನ್ಸಿಸ್ಟ್ ಆಫ್ ಅ ಕಾಮನ್ ಎಲಿಮೆಂಟ್, ದ್ಯಾಟ್ ಈಸ್ ವಾಟ್? H+ ಅಯಾನ್. ಹೌದಾ? ಅದರಿಂದ ಹೊರಗೆ ತೆಗೆದ್ರೆ ನಾವು H+ ಅಯಾನ್ನೇ ಹೊರಗೆ ತೆಗಿಬೇಕು. ಅದಕ್ಕೋಸ್ಕರ ಅಲ್ಲಿ H+ ಇಟ್ಟಿದ್ದಾರೆ. ಓಕೆ, ಸೊ ಆ H+ ಈಗ ರಿಯಾಕ್ಷನ್ನಲ್ಲಿ H+ ಬಂದಾಗ ರಿಲೀಸ್ ಆಗುವಂಥದ್ದು ಲೈಕ್ ಬೈ ಪ್ರಾಡಕ್ಟಲ್ಲಿ CO2, ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್, H2O, ದಟ್ ಈಸ್ ವಾಟರ್. ದಿಸ್ ಈಸ್ ಇಲ್ಲಿ ನೋಡಿ, ಸೋಡಿಯಂ ಸಾಲ್ಟ್ ಆಫ್ ಆ್ಯಸಿಡ್. ದಿಸ್ ಈಸ್ ವಾಟ್? ಬೇಕಿಂಗ್ ಪೌಡರ್. ಸೊ ನೆಕ್ಸ್ಟ್, carbon dioxide produced in this process causes a bread or a cake make them soft and spongy. ಕೇಕ್ ಹೆಂಗಿರುತ್ತೆ? ಕಲ್ ಥರ ಇರುತ್ತಲ್ಲ. ಬ್ರೆಡ್ ಹೆಂಗಿರುತ್ತೆ? ಕಲ್ ಥರ ಇರುತ್ತಲ್ಲ. ಇಲ್ಲ, ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಇರುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಇನ್ ದಿಸ್ ರಿಯಾಕ್ಷನ್. ಓಕೆ, ಸೊ ಈ ರೀತಿ ನಾವು ಬೇಕಿಂಗ್ ಪೌಡರ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಬೇಕಿಂಗ್ ಪೌಡರ್ ಯೂಸ್ ಮಾಡೋದ್ರಿಂದ ಯಾಕೆ ನಮ್ಮ ಕೇಕ್ಸ್ ಆಗಲಿ ಬ್ರೆಡ್ ಆಗಲಿ ಬಲ್ಕ್ ಆಗುತ್ತೆ ಆ್ಯಂಡ್ ಸ್ಪಾಂಜಿ ಆಗುತ್ತೆ ಅಂದರೆ ಬಿಕಾಸ್ ಆಫ್ ದಿಸ್ ರೀಸನ್, ಬಿಕಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವಿಚ್ ಈಸ್ ರಿಲೀಸ್ಡ್ ಇನ್ ದ ರಿಯಾಕ್ಷನ್ ಆಫ್ in the process. Okay, so this is what baking powder is sodium salt, and baking powder is prepared by baking soda and acid of tartaric acid. Okay.